ಕಡೆ ನೋಡಿ ರಾಜ್ಯದಲ್ಲಿ ರೈತರ ಹೋರಾಟಗಳು ನಡೀತಾ ಇದೆ, ಬೇರೆ ಬೇರೆ ಸಮಸ್ಯೆಗಳಿದಾವೆ. ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು, ಇನ್ನೂ ಹಲವಾರು ಸಮಸ್ಯೆಗಳಿದೆ. ಇದೆಲ್ಲದರ ಮಧ್ಯೆ ಪವರ್ ಶೇರಿಂಗ್ ವಿಚಾರ ಮಾತ್ರ ಕಾಂಗ್ರೆಸ್ ಬಿಟ್ಟು ಇನ್ನೂ ಅಲಗಾಡಿಲ್ಲ. ನವೆಂಬರ್ ಕ್ರಾಂತಿನ, ಸಿಎಂ ಡಿಸಿಎಂ ಮೌನ ಕ್ರಾಂತಿನ ಅಂತ ಈಗ ಯೋಚನೆ ಮಾಡಬೇಕಾಗಿದೆ. ಬದಲಾವಣೆ ಬಗ್ಗೆ ಹೈಕಮಾಂಡ್ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಏನೋ ಒಂದು ಹೇಳಿ ಡಿಸಿಷನ್ ತಗೊಂಡ್ರೆ ಆಗೋಗ್ಬಿಡುತ್ತೆ. ಇಲ್ಲ ಅದು ಎಸ್ ನಾವು ಚೇಂಜ್ ಮಾಡ್ತೀವಿ ಅಂತಾದ್ರೂ ಹೇಳಬೇಕು, ಇಲ್ಲ ನಾವು ಚೇಂಜ್ ಮಾಡಲ್ಲ ಅಂತಾದ್ರೂ ಹೇಳಬೇಕು. ಆದರೆ ಹೈಕಮಾಂಡ್ ಇಲ್ಲಿ ಬಾಯಿಗೆ ಬೀಗ ಹಾಕೊಂಡಿರೋದು ಬಹಳ ದೊಡ್ಡ ತಪ್ಪು. ತಮ್ಮ ದಾಳ ಹೂಡಿ ಸಿಎಂ ಮತ್ತು ಡಿಸಿಎಂ ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಬದಲಾವಣೆ ಬಗ್ಗೆ ಯಾರೇ ಮಾತಾಡಿದ್ರು ಲೆಕ್ಕಕ್ಕಿಲ್ಲ. ಸಿಎಂ ಮತ್ತು ಡಿಸಿಎಂ ಖುಲ್ಲ ಏನು ಮಾತಾಡ್ತಾ ಇಲ್ಲ. ಬೆಂಬಲಿಗರು ಬಾಯಿ ಬಿಡದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬೀಗ ಹಾಕಿದ್ದಾರೆ. ಸಿದ್ದರಾಮಯ್ಯ ಬಣದ ಸಚಿವರು, ಶಾಸಕರಲ್ಲೂ ಸದ್ಯಕ್ಕೆ ಮೌನ ಆವರಿಸಿಕೊಂಡಿದೆ. ಪದೇ ಪದೇ ಬದಲಾವಣೆ ಪ್ರಶ್ನೆಗೆ ಗರಂ ಆಗ್ತಾರೆ ಸಿದ್ದರಾಮಯ್ಯ. ಅಫ್ಕೋರ್ಸ್ ಯಾರಿಗೆ ಆಗಲಿ, ಏನು ಸರ್ ನೀವು ಸಿಟ್ಟಿಂಗ್ ಸಿಎಂನ ಚೇಂಜ್ ಆಗ್ತೀರಾ ಅಂತ ಕೇಳಿದಾಗ ಇರಿಟೇಟ್ ಆಗೇ ಆಗುತ್ತೆ, ಫ್ರಸ್ಟ್ರೇಟ್ ಆಗೇ ಆಗುತ್ತೆ. ಈ ಮಧ್ಯೆ ಹೈಕಮಾಂಡ್ ಲೆಕ್ಕಾಚಾರದ ಬಗ್ಗೆ ಭಾರಿ ಕುತೂಹಲ ಇದೆ. ಏನ್ ನಡೀತಾ ಇರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಅಂತ, ಬಿಹಾರ ಎಲೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ನವೆಂಬರ್ 15ಕ್ಕೆ ದೆಹಲಿಗೆ ಹೋಗೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲಿ ಕಪಿಲ್ ಸಿಬಲ್ ಅವರ ಒಂದು ಪುಸ್ತಕ ಬಿಡುಗಡೆ ಇದೆ. ಅದ್ರ ಜೊತೆಗೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇರಬಹುದು. ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವತ್ತೇ ಬದಲಾವಣೆ ಭವಿಷ್ಯನೂ ನಿಗದಿ ಆಗಬಹುದು. ಸದ್ಯ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವರಿಷ್ಠರು ಬ್ಯುಸಿ ಆಗಿದ್ದಾರೆ. ರಾಜ್ಯದ ನಾಯಕರು ದೆಹಲಿಗೆ ಬರದಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾರು ಬರಬೇಡ್ರಪ್ಪ ಡೆಲ್ಲಿಗೆ, ನಾವಿಲ್ಲ ಇಲ್ಲಿ, ನಾವೆಲ್ಲ ಬಿಹಾರ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗಿದ್ದೀವಿ ಅಂತ. ಕರ್ನಾಟಕದ ವಿಚಾರ ಬಿಹಾರದ ಮೇಲೆ ಎಫೆಕ್ಟ್ ಆಗೋದು ಬೇಡ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಹೆಜ್ಜೆಯನ್ನ ಇಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಸೇರಿ ಹಲವು ಸಚಿವರ ದೆಹಲಿ ಯಾತ್ರೆ ರದ್ದಾಗಿದೆ. ನವೆಂಬರ್ 20ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಏನೇ ಹೈಡ್ರಾಮಾಗಳಿದ್ರು, ಏನೇ ಡ್ರಾಮಾಗಳಿದ್ರು ಅದೆಲ್ಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿ. ಇಲ್ಲಿನ ವಿಚಾರಗಳು ಬೇರೊಂದು ಸ್ಟೇಟ್ಗೆ, ಬೇರೊಂದು ರಾಜ್ಯಕ್ಕೆ ಎಫೆಕ್ಟ್ ಆಗೋದು ಬೇಡ. ಇಲ್ಲೇ ಅನುಭವಿಸ್ತಾ ಇರೋದು ಸಾಕು, ನಾವು ಬೇರೆ ಕಡೆ ಇನ್ನೂ ಎಡವಟ್ಟು ಮಾಡ್ಕೊಳ್ಳೋದು ಬೇಡ ಅಂತ ಹೈಕಮಾಂಡ್ ಬಹಳ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ. ಸದ್ಯಕ್ಕೆ ಯಾವ ನಾಯಕರು ಕೂಡ ದೆಹಲಿಗೆ ಬರಬೇಡಿ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ. ಜನರು ನೋಡಿ, ಹೈಕಮಾಂಡ್ ಇವತ್ತು ನಮ್ಗೆ ಏನೇನ್ ಹೇಳುತ್ತೋ ನಾವು ಅದನ್ನ ಕೇಳ್ತೀವಿ. ಇವತ್ತು ಹೈಕಮಾಂಡ್ ಪಕ್ಷದ ಕೆಲಸ ಮಾಡಿ ಅಂದ್ರು, ನಾನು ಪಕ್ಷದ ಕೆಲಸ ಮಾಡಿದೆ. ಇವತ್ತು ಜನರ ಸೇವೆ ಮಾಡ್ಬೇಕು, ಸರ್ಕಾರದಲ್ಲಿ ಮಂತ್ರಿಯಾಗಿ ಅಂತ ಹೇಳಿದ್ರು, ನಾನು ಮಂತ್ರಿಯಾಗಿ ಜನರ ಸೇವೆ ಮಾಡ್ತಾ ಇದ್ದೇನೆ. ನಾಳೆ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನ ಕೇಳ್ತೀವಿ ನಾವು. ಯಾಕಂತಂದ್ರೆ ಯಾವತ್ತಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು, ಒಂದು ಬದ್ಧತೆ ಇದೆ. ಸೊ ಸಾಮಾನ್ಯ ವರ್ಗದ ಒಬ್ಬ ಹೆಣ್ಮಗಳು ಅಲ್ಲಿಂದ ಇಲ್ಲಿವರೆಗೆ ಬರ್ಲಿಕ್ಕೆ ನನ್ನ ಜನರ ಮತ್ತು ಪಕ್ಷದ ಶ್ರೀರಕ್ಷಣೆ ಕಾರಣ. ಸೊ ಪಕ್ಷ ಏನ್ ಹೇಳುತ್ತೋ ನಮ್ಗೆ, ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನ ಗೌರವಿಸ್ತೀವಿ. ಪದೇ ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರಾ. ನಾವು ಹೈಕಮಾಂಡ್ ಅಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದ. ಎಸ್, ಚರ್ಚೆಯನ್ನ ಮಾಡುವಂತ ಸಂದರ್ಭ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಿದ್ದಾರೆ. ಅವ್ರ ಬಳಿನೇ ನಾನು ಉತ್ತರವನ್ನ ಕೇಳಬೇಕು. ಇದು ನವೆಂಬರ್ ಕ್ರಾಂತಿ ಅಂತ ಹೇಳಿ ಸಿಎಂ ಡಿಸಿಎಂ ಇಬ್ರು ಮೌನ ಕ್ರಾಂತಿ ಏನಾದರೂ ಶುರು ಮಾಡ್ಕೊಂಡಿದಾರ? ಹೇಗೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಇವ್ರಿಗೆ ಮೆಸೇಜ್, ಅವ್ರಿಗೆ ಮೆಸೇಜ್, ಆ ಥರ ಏನಾದ್ರು ಇದೆನಾ? ನೋಡಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ಯಾರು ಇದ್ರ ಬಗ್ಗೆ ಮಾತಾಡಂಗಿಲ್ಲ. ನಾನು ಮಾತ್ರ, ಸಿದ್ದರಾಮಯ್ಯನವ್ರು ಮಾತ್ರ ಮಾತಾಡಿದ್ರೆ ಅದಕ್ಕೆ ಮನ್ನಣೆ, ಮಿಕ್ಕಿದ್ದವ್ರು ಮಾತಾಡಿದ್ರೆ ಏನು ಮನ್ನಣೆ ಇಲ್ಲ. ಹಾಗಾಗಿ ಹೈಕಮಾಂಡು ಯಾವಾಗ ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರೆ. ಅದು ಬಿಟ್ಬಿಟ್ಟು ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಇಬ್ಬರು ಹೇಳಿದ್ದಾರೆ. ಹಾಗಾಗಿ ಈ ಮಾತು ಅಪ್ರಸ್ತುತ. ಮೇಡಮ್, ಕಾಂಗ್ರೆಸ್ ಹೈಕಮಾಂಡ್ ಈಗ ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಕರ್ನಾಟಕದ ಕಡೆ ಅಥವಾ ಕರ್ನಾಟಕದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ವಾ? ನೋಡಿ ಮೇಡಮ್, ಗಮನ ಹರಿಸ್ತಾ ಇದೆಯೋ ಬಿಡ್ತಾ ಇದೆಯೋ ಅದು ಸೆಕೆಂಡ್ರಿ. ಇವಾಗ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿರಬೇಕಾದ್ರೆ ಇವಾಗ ಸಿ ಎಂ ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷರು ಕುರ್ಚಿ ಖಾಲಿ ಇಲ್ಲ, ಡಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ. ಖಾಲಿ ಇರೋ ಟೈಮಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿರಬೇಕಾದ್ರೆ ಹೈಕಮಾಂಡು ಅದ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡಬೇಕು? ಯಾವಾಗ ಅವ್ರಿಗೆ ಗೊತ್ತು ಯಾವಾಗ ನಾನು ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು ಅಂತ ಗೊತ್ತು. ಹಾಗಾಗಿ ಸಮಯ ಸಂದರ್ಭದಲ್ಲಿ ಮಾತಾಡ್ತಾರೆ. ಅದು ಬಿಟ್ಬಿಟ್ಟು ಸಮಯ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾವು ಆ ಮಾತು ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಇಬ್ಬರೇ ಹೇಳಿರ್ಬೇಕಾದ್ರೆ ನಾವು ಆ ಮಾತಾಡೋದು ಅಪ್ರಸ್ತುತ ಮೇಡಮ್.
ಸೊ ಕರ್ನಾಟಕದ ವಿಚಾರ ಸದ್ಯ ಅಪ್ರಸ್ತುತ, ಕರ್ನಾಟಕದ ರಾಜಕೀಯದಲ್ಲಿ ಬದಲಾವಣೆ ವಿಚಾರ ಸದ್ಯ ಅಪ್ರಸ್ತುತ ಅಂತ ಹೇಳ್ತೀವಿ. ಸಿಎಂ ನಿಮ್ಮ ಪಕ್ಷದ ನಾಯಕರುಗಳದ ಅಪ್ರಸ್ತುತ ನೋಡಿ ಇದು ಸಿಎಂ ಹೇಳಿದ್ದಾರೆ, DCM ಹೇಳಿದ್ದಾರೆ ಅಪ್ರಸ್ತುತ ಅಂತ. ಹಾಗಾಗಿ ನಾನು ಮಾತಾಡೋ ಅವಶ್ಯಕತೆ ಇಲ್ಲ, ಅವರೇ ಹೇಳಿರ್ಬೇಕಾದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ, DCM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ, ನಿಮ್ಗೆ ಏನು ಕೆಲಸ ಕೊಟ್ಟಿದ್ದೀವೋ ಅದನ್ನ ಮಾಡ್ಕೊಂಡೋಗಿ ಅಂತ ಹೇಳಿರ್ಬೇಕಾದ್ರೆ ಸಮಯ ಸಂದರ್ಭದಲ್ಲಿ ಹೈಕಮಾಂಡ್ ಮಾತಾಡ್ತಾರೆ. ನೀವು ಪಾಲಿಸುವಷ್ಟರಲ್ಲಿ ಒಂದು 50% ಆದ್ರೂ ನಿಮ್ಮ ಪಕ್ಷದ ನಾಯಕರುಗಳು ಪಾಲಿಸ್ಬಿಟ್ಟಿದ್ರೆ ಕಶ್ಯಪ್ ಅವರೇ, ಬಹುಶಃ ಪಕ್ಷ ಕೊಟ್ಟಿರುವಂತ ಅಥವಾ ಆಡಳಿತದಲ್ಲಿ ಇರೋದ್ರಿಂದ ಸರ್ಕಾರದ ಕೆಲಸಗಳು ಇನ್ನೊಂದ್ ಸ್ವಲ್ಪ ಚುರುಕಾಗಿ ಆಗ್ತಿತ್ತು ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ನಿಮ್ಮ ನಾಯಕರುಗಳು ಫಾಲೋ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಾವು ನಮ್ಮ ನಾಯಕರುಗಳನ್ನ ಫಾಲೋ ಮಾಡ್ತಿರೋದು. ಬಟ್ ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು ಯಾವ್ದು ಅವ್ರ ಬಾಯಲ್ಲಿ ಬಂದಿರಲಿಲ್ಲ. DCM ಹೇಳಿದ್ದಾರೆ, CM ಹೇಳಿದ್ದಾರೆ ಮೇಡಮ್. ಈ ಮಾತು ಮೇಡಮ್ ಇದು ಹೆಂಗ್ ಗೊತ್ತು, ಇವ್ರು ಹೇಳೋದು ಆವು ಸಾಯಲ್ಲ ಕೋಲು ಮುರಿಯಲ್ಲ ಮೇಡಮ್ ಅದಲ್ಲಿ. ಯಾಕಂದ್ರೆ ಪಾಪ ಇವರೆಲ್ಲರೂ ಸೈಲೆಂಟ್ ಆಗಿರೋ ಅಂತ ಹೇಳ್ತಾರೆ, ಆದ್ರೆ ಯಾರು ಸಚಿವರು ಇರ್ತಾರೋ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಮಾತಾಡ್ತಾರೆ. ಅವ್ರನ್ನ ಯಾರಿಗೂ ಒಂದು ಇದುವರೆಗೂ ನೋಟಿಸ್ ಕೊಟ್ಟಿದ್ದು ಇಲ್ಲ, ಏನು ಮಾಡಿದ್ದು ಇಲ್ಲ. ನಾವ್ ಹೇಳ್ತಾ ಇದ್ದೀವಿ ನೀವೇನಾದ್ರೂ ಮಾಡ್ಕೊಡ್ರಪ್ಪ, ಆದ್ರೆ ಬೆಳಗಾಂನಲ್ಲಿ ಉತ್ತರ ಕರ್ನಾಟಕದಲ್ಲಿ ರೈತರು ನಿಮ್ ವಿರುದ್ಧ ಕ್ರಾಂತಿ ಮಾಡಕ್ಕೆ ರೆಡಿಯಾಗಿದ್ದಾರೆ. ನೀವು ಕ್ರಾಂತಿ ಮಾಡ್ಕೊಳ್ತಿರೋ ವಾಂತಿ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ರೈತರು ಮಾತ್ರ ನಿಮ್ ವಿರುದ್ಧ ದೊಡ್ಡದಾದಂತ ರೈತ ಕ್ರಾಂತಿ ಆಗೋದಂತೂ ಗ್ಯಾರಂಟಿ ರಾಜ್ಯದಲ್ಲಿ. ಅದಕ್ಕೆ ಮುನ್ಸೂಚನೆಯಾಗಿ 6 ದಿನದಿಂದ ಜನ ನಿಮ್ಮೇಲೆ ರೊಚ್ಚಿಗೆದ್ದಿದ್ದಾರೆ. ರೈತರು ಅದ್ರ ಬಗ್ಗೆ ಎಚ್ಚರಿಕೆಯಾಗಿರ್ಲಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ರಾಜ್ಯನೂ ನೋಡ್ರಪ್ಪ, ಚರಂಡಿಗಳು ಬಿದ್ದೈತೆ, ಚರಂಡಿಗಳನ್ನ ಕ್ಲೀನ್ ಮಾಡ್ರಿ, ಗುಂಡಿಗಳನ್ನ ಕ್ಲೀನ್ ಮಾಡ್ರಿ. ಜನರು ಕೇಳ್ತಾ ಇರೋದು ನಿಮ್ಗೆ ಯಾವ್ದು 5 ಸ್ಟಾರ್ ಫೆಸಿಲಿಟಿ ಕೇಳ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇರ್ಬೇಕಾದಾಗ ನಿಮ್ಗೆ ಕಣ್ಣಿದ್ದು ಕಿವಿ ಇದ್ದು ಕಿವಿಡಾಗಿದ್ದೀರಾ ಕುರುಡರಾಗಿದ್ದೀರಾ, ದಯವಿಟ್ಟು ರಾಜ್ಯದ ಜನರ ಸಮಸ್ಯೆ, ಮೂಲಭೂತ ಸಮಸ್ಯೆ ನಾವು ಕೇಳ್ತಾ ಇರುವಂಥದ್ದು ಅದನ್ನಾದ್ರೂ ಕೊಡಿ. ಯಾಕಂದ್ರೆ ಅದನ್ನಾದ್ರೂ ಕೊಟ್ರೆ 2.5 ವರ್ಷದ ನಿಮ್ಮ ಸಾಧನೆಯಲ್ಲಿ ಏನಾದ್ರೂ 0 ಆದ್ಮೇಲೆ 1 ಅಂತ ಏನಾದ್ರೂ ಬರ್ಬೋದು, ಅಂಕಗಳು ಜನರು ಕೊಡ್ಬೋದು. ಇಲ್ಲ ಅದು ಇಲ್ಲ ಅಂದ್ರೆ 2.5 ವರ್ಷದ ನಿಮ್ಮ ಏನಿದೆ ರಾಜ್ಯದ ಆಡಳಿತ 0 ಅಂತಾನೆ ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಕಿತ್ತಾಟಗಳು ಬದಿಗೆತ್ತಿ ರಾಜ್ಯದ ರಸ್ತೆ ಗುಂಡಿಗಳನ್ನು ಮುಚ್ಚಿ ರಾಜ್ಯದ ಜನರ ಒಂದು ಏನಂತಾರೆ ಜೀವ ಕಾಪಾಡಬೇಕು. ಯಾಕಂದ್ರೆ ಪ್ರತಿದಿನ ರಾಜ್ಯದಲ್ಲಿ ರಸ್ತೆ ಮೇಲೆ ಓಡಾಡಬೇಕಾದಾಗ ಎಷ್ಟೊಂದು ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಜೀವ ಅವ್ರ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಹೋಗಿ ಬರ್ತಾರಾ ಇಲ್ವಾ ಅನ್ನೋದು ಆ ರೀತಿ ಜನ ಬೀಭತ್ಸವಾಗಿದ್ದಾರೆ. ದಯವಿಟ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿ ಮುಖ್ಯಮಂತ್ರಿಗಳೇ, ನಿಮ್ಮ ಟನಲ್ ರೋಡು ಆಮೇಲೆ ಇರಲಿ, ಮೊದಲು ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾದ ಒಂದು ಬೆಂಬಲ ಕೊಡಿ. 40,000 ಕೋಟಿ 18 ಕಿಲೋಮೀಟರ್ 28 ಕಿಲೋಮೀಟರ್ಗೆ ಅನ್ನೋದು ಪಕ್ಕಕ್ಕಿಟ್ಟು ರೈತರಿಗೆ ಏನ್ ಬೇಕಾಗಿದೆ, ಆಶಾ ಕಾರ್ಯಕರ್ತರಿಗೆ ಏನ್ ಬೇಕಾಗಿದೆ, ಯಾರಿಗೆ ಗ್ರಂಥಪಾಲಕಿಯರು ಯಾರಿಗೆ ಸಂಬಳ ಕೊಟ್ಟಿಲ್ಲ ದಯವಿಟ್ಟು ಅವ್ರಿಗೆ ಸಂಬಳ ಕೊಟ್ಟು ಅವ್ರ ಕುಟುಂಬವನ್ನು ಕಾಪಾಡಿ. ಆಮೇಲೆ ಯಾರ್ಯಾರು ರಾಜ್ಯ ಸರ್ಕಾರದ ಏನು ನೌಕರಿಗಳಿದ್ದಾರೋ ಪಾಪ ಅವ್ರಿಗೆ ಒತ್ತಡದಿಂದ ಆಗಲೇ 20 ಜನ ಜೀವ ಕಳ್ಕೊಂಡಿದ್ದಾರೆ. ನಿಮ್ಮ ಒಂದು ಉತ್ತಮ ಆಡಳಿತದಿಂದ ಅವರ ಬದುಕನ್ನು ರಕ್ಷಿಸಿ ಅಂತ ಕೇಳ್ಕೊತೀನಿ ಮುಖ್ಯಮಂತ್ರಿಗಳನ್ನ. ನೋಡಿ, BJP ಅವರಿಗೆ ರಾಜಕೀಯ ಮಾಡೋದು ಬಿಟ್ಬಿಟ್ಟು ಕೇಂದ್ರದಿಂದ ಬರಬೇಕಾಗಿರುವ ಅನುದಾನವನ್ನು ತರೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ನಿಮ್ಮ ವಾಹಿನಿ ಮೂಲಕ ನಾನು ವಿನಂತಿ ಮಾಡ್ತೀನಿ. ನಮಗೆ ಬರಬೇಕಾಗಿದ್ದು 3,850 ಕೋಟಿ NDRF ಹಣದಲ್ಲಿ ಕೇವಲ 350 ಕೋಟಿ ಕೊಟ್ಟಿದ್ದಾರೆ ಮೊನ್ನೆ, ಕೇವಲ 10%. ಅದ್ರ ಬಗ್ಗೆ ಮಾತಾಡ್ತಾರ? ಇಲ್ಲ. ಟನಲ್ಲು ಅಂತಾರೆ ಮೇಡಮ್. ಇವರ ಸರ್ಕಾರ 11 ವರ್ಷದಿಂದ ಕೇಂದ್ರದಲ್ಲಿದೆ. ತುಂಬಾ ಜನ ವಿರೋಧ ಇದೆ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಮೇಡಮ್, ಒಂದ್ ನಿಮಿಷ. ಇವಾಗ UPA ಸರ್ಕಾರ ಅವಧಿಯಲ್ಲಿ ನಾವು ಗೊರಗುಂಟೆಪಾಳ್ಯ ಟು ನೆಲಮಂಗಲ ಒಂದು ಫ್ಲೈಓವರ್ ಮಾಡಿದ್ವಿ, ಸಿಲ್ಕ್ ಬೋರ್ಡ್ ಟು ಎಲೆಕ್ಟ್ರಾನಿಕ್ ಸಿಟಿ ಒಂದು ಫ್ಲೈಓವರ್ ಮಾಡಿದ್ವಿ, ಹೆಬ್ಬಾಳ್ ಟು ಏರ್ಪೋರ್ಟ್ ಒಂದು ಫ್ಲೈಓವರ್ ಮಾಡಿದ್ವಿ. ಇವರ ಸರ್ಕಾರ 11 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಯಾವ್ದಾರ ಲ್ಯಾಂಡ್ ಮಾರ್ಕ್ ಪ್ರಾಜೆಕ್ಟ್ ಕೊಟ್ಟಿದ್ದಾರಾ? ಇಲ್ಲ. ಇವರು ನಾವು ಏನಾರ ಪ್ರಾಜೆಕ್ಟ್ ಮಾಡ್ತಿದ್ದೀವಿ, ಅದಕ್ಕೆ ಬಂದು ಅಡ್ಗಾಲ ಹಾಕೋದು ಕೆಲಸ ಇವ್ರದ್ದಷ್ಟೇ.